ಕಾಯದೊಳಗುರುಲಿಂಗ ಜಂಗಮವದಾಯತವನರಿಯಲ್ಕೆ ಸುಲಭೋಪಾಯದಿಂದೆದರಿಟ್ಟು ಬಾಯಿಯ ಸ್ಥಳಕ್ಕೆ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪಾಟೀಲ್ರ ಮನೆಯ ಒಂದು ವಾಸ್ತುಶಾಂತಿ ಹೀಗಾಗಿ ಹೋಗಿದೆ. ನಿಮ್ಮದು ಎಲ್ಲ ಹೊಟ್ಟೆಗಿಟ್ಟು ವಾಸ್ತುಶಾಂತಿ ಆಗಿದೆ. ಅದ್ರ ಮತ್ತೊಮ್ಮೆ ಬೆಳಗ್ಗೆ ವಾಸ್ತುಶಾಂತಿ ಮಾಡ್ಕೊಂಡಿರಿ, ಮತ್ತೆ ಈಗ ಒಮ್ಮೆ ಬಂದಿರಿ. ಈಗ ಸತ್ಸಂಗ ಕೇಳಕ್ಕೆ ಬಂದಿರೋ ಏನು ಸ್ವಲ್ಪ ಏನಾರ ಚಾಗಿ ಬೇಕಂತ ಬಂದಿರ? ಭೇಟಿಯಾಗಿ ಮುಗಿತಲ್ಲ, ಹೋಗ್ಬೋದು. ಸಂಸಾರದಲ್ಲಿ ಸದ್ಗತಿಯುಂಟು ಕೇಳ ಮಗನೇ ಅಂತ ಒಂದು ಮಾತನ್ನು ಕನ್ನಡದಲ್ಲಿ ಶರಣರು ಬರೀತಾರೆ. ನಾವು ಸಂಸಾರವನ್ನು ಭಾಳ ಕೆಟ್ಟ ಅದರಿಂದ ಏನಿಲ್ಲ, ಅದನ್ನ ಏನು ಉಪಯೋಗ ಇಲ್ಲ, ಹಾಗೆ ಹೀಗೆ ಅಂತ ನಾವು ಹೇಳೋದು ಭಾಳ ಹೇಳ್ತಿರ್ತೀವಿ. ಹೆಣ್ಣು ಉಪಯೋಗ ಇಲ್ಲ, ಗಂಡು ಉಪಯೋಗ ಇಲ್ಲ, ಇದು ಉಪಯೋಗ ಇಲ್ಲ, ಹೊಲ ಉಪಯೋಗ ಇಲ್ಲ. ಈ ಎಲ್ಲ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಬರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನಾವು ನೋಡ್ತೀವಲ್ಲ. ಆಯಾ ಧರ್ಮಕ್ಕೆ ಅನುಗುಣವಾಗಿ ಅವನ್ನು ಹೇಳ್ತಾ ಇರ್ತಾರಲ್ಲ. ಆದರೆ ಇಲ್ಲಿ ಇವ್ರು ಹೇಳೋದೇನು ಅಂದರೆ, ಸಂಸಾರದಲ್ಲಿ ಸದ್ಗತಿಯುಂಟು ಕೇಳು ಮಗನೇ ಅಂತಾರೆ ಅವರು. ಎಂಥ ಅದ್ಭುತವಾದ ಮಾತನ್ನು ಕೊಡ್ತಾರೆ. ಸಂಸಾರ ಅಂದರೆ ಕೆಟ್ಟದಲ್ಲ, ಸಂಸಾರ ಅಂದರೆ ಬಹಳ ಚಲೋ, ಸಂಸಾರ ಅಂದರೆ ಅದು ಇರಬೇಕು. ಅದಕ್ಕೆ ಹೇಳಿದ ಅಲ್ಲಮ್ಮ ಒಂದು ಕಡೆ ಹೇಳಿದ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ. ಆ ಹೊನ್ನು ಮಾಯೆ ಎಂಬರು ಮಣ್ಣು ಮಾಯೆ ಎಂಬರು ಕೊನೆಗೆ ಅವನು ಏನು ಹೇಳ್ತಾನೆ ಅಂತ ಹೇಳಿದರೆ, ಮನದ ಮುಂದಣ ಆಸೆ ಮಾಯೆ ಕಾಣ ಗುಹೇಶ್ವರ ಅಂದ್ರೆ ಅವರು. ಕೆಲವೊಬ್ರು ಹೇಳಿದರು ಹೆಣ್ಣು ಮಾಯೆ ಅಂತ ಹೇಳಿದರು. ಮಾಯೆ ಅಂದರೆ ಹೆಣ್ಣು, ಅದನ್ನೆಲ್ಲ ಒಟ್ಟು ಕೆಡಿಸ್ತದೆ, ಸಮಾಜ ಕೆಡಿಸ್ತದೆ, ದೇಶ ಕೆಡಿಸ್ತದೆ. ಮತ್ತು ಒಂದು ಕಡೆ ಹೇಳಿದರು ಅದು ಮಾಯೆ, ಅಜ್ಞಾನ ಎಲ್ಲ ತೊಂದರೆ ಕೊಡುತ್ತೆ ಅಂತ ಒಂದು ಹೇಳಿದ್ರು. ಇನ್ನೊಂದು ಕಡೆಗೆ ಏನು ಹೇಳಿದರು ಅಂದರೆ ಭೂಮಿ ಮಾಯೆ ಅಂತ ಹೇಳಿದರು. ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಭೂಮಿ ನಿನ್ನದಲ್ಲ ಅಂತಲೂ ಹೇಳಿರೋರು. ಇದನ್ನು ಯಾವುದೂ ಇದೆಲ್ಲ ಜಗಕ್ಕಿಕ್ಕಿದ ವಿಧಿ ಅಂತ ಹೇಳಿರೋರು. ಆದರೆ ಇದನ್ನು ಬೇಡ ಅಂತ ಹೇಳಿಲ್ಲ ಶರಣರು. ಸಂಸಾರವನ್ನು ಬೇಡ ಅಂತ ಹೇಳಿಲ್ಲ. ಸಂಸಾರದಲ್ಲಿದ್ದು ಎಷ್ಟು ಬಳಸ್ಕೋಬೇಕೋ ಅಷ್ಟು ಬಳಸ್ಕೋ. ಉಳಿದದ್ದನ್ನು ನೀನು ಸಮಾಜಕ್ಕೆ ಕೆಲಸ ಮಾಡು. ಸದ್ಗತಿಯುಂಟು ಕೇಳು ಮಗನೇ ಅಂತಾರೆ ಅವರು. ಯಾಕೆ? ಮನದ ಮುಂದಣ ಆಸೆ, ಮನುಷ್ಯನಿಗೆ ಆಸೆ ಇದೆ. ಆಸೆ ಬೇಕೋ ಬೇಡ? ಆಸೆ ಬೇಕೋ ಬೇಡ? ಹೇಳ್ರಲ್ಲ, ಧೈರ್ಯವಾಗಿ ಹೇಳ್ರಿ. ಆಸೆ ಬೇಕೋ ಬೇಡ? ಬೇಕಂದ್ರೆ ಏನಾರು ಅಂತಾನೆ ಸ್ವಾಮಿ, ಬೇಡ ಇವ್ರು ಕೂಡ ಮಾತಾಡೋದೇ ಬೇಡ ಅಂತ. ಆಸೆ ಬೇಕು. ಆ ಆಸೆ ಹೆಂಗಿರ್ಬೇಕಂದ್ರೆ ದುರಾಸೆ ಆಗಬಾರದು ಅಂತಾರೆ ಅವರು. ಕೆಟ್ಟ ಆಸೆ ಆಗಬಾರದು. ಈಗ 10 ಎಕರೆ ಜಮೀನು ನೀರಾವರಿ ಇರ್ತದೆ, ಮಗ್ಲಾಗದ್ದವ ತ್ರಾಸಾಗಿರುತ್ತ ಮಾರ್ತಿರ್ತಾನೆ, ಕಡಿಮೆ ರೇಟಿಗೆ ಕೇಳ್ತೀವಿ ನಾವು. ಹೆಂಗೋ ಕೊಡ್ತಂತೇಳಿ ಮಗನೇ ತ್ರಾಸಾಗಿತ್ತು ಹೋಗ, ಅವನ ತ್ರಾಸ ನಾವು ನೋಡೋದಿಲ್ಲ, ನಮ್ಮ ಸುಖ ನಾವು ನೋಡ್ಕೋತೀವಿ. ಇದು ಬೇಡ ಅಂತಾರೆ ಅವರು. ಅವನಿಗೆ ತ್ರಾಸ ಆಗಿದೆ, ಅದ್ರಾಗ ಒಂದು 2 ರೂಪಾಯಿ ಅನುಕೂಲ ಮಾಡಿ ತಗೋ, ನೀನು ತಗೋ, ಅವನಿಗೂ ಬದುಕಕ್ಕೆ ಅನುಕೂಲ ಮಾಡು. ಇದು ಸದಾಸೆ ಅಂದರೆ ಇದು ಮನುಷ್ಯ ಮಾಡ್ತಕ್ಕಂಥ ಕೆಲಸ ಇದು. ಅದಕ್ಕೆ ಅವ್ರು ಹೇಳಿದರು ಸಂಸಾರದಲ್ಲಿ ಸದ್ಗತಿಯುಂಟು ಕೇಳು ಮಗನೇ ಅಂದ್ರೆ ಅವರು. ಯಾಕೆ ಸದ್ಗತಿ? ನಮ್ಮಲ್ಲಿ ಋಣಗಳದಾವ. ಯಾವ್ಯಾವ ಅದಾವೆ? ಏನಾರ ಹೇಳ್ರಿ ಸ್ವಾಮಿ, ನಾವು ಚಾ ಕುಡಿಯಕ್ಕೆ ಬಂದಿಲ್ಲ. ನಮ್ಮನ್ನು ಪ್ರಶ್ನೆ ಕೇಳಬೇಡ್ರಿ. ಸುಮ್ಮನೆ ನೀವು ಬಂದಿರಲಿಲ್ಲ, ಪಾದ ಪೂಜಾಗೆ ಎಲ್ಲ ಆಗಿ ನಾವು ಕಾಣಿಕ ಕೊಟ್ಟಿವಿ, ಸುಮ್ಮಕ್ಕೆ ನಡ್ರಿ ಹೊರಗೆ. ಪ್ರಶ್ನೆ ಮಾತ್ರ ಕೇಳಬೇಡ್ರಿ ಅಂತಾರೆ ನೀವು. ನಾವಂತೀವಿ ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಭಕ್ತರಿಗೆ ಏನನ್ನೋದು ಗೊತ್ತಾಗಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಹೇಳಕ್ಕೆ ಅನುಕೂಲ ಆಗತ್ತೆ. ಅದಕ್ಕೆ ನಾವು ಕೇಳೋದು. ಏನು ಕೇಳಿದೆ? ಋಣ. ಋಣಗಳದಾವ. ತಂದೆ ಋಣ, ತಾಯಿ ಋಣ, ಧರ್ಮದ ಋಣ, ದೇಶದ ಋಣ, ಇವು ಎಲ್ಲ ನಾವು ಕೊಡಬೇಕಾಗತ್ತೆ ಭೂಮಿಗೆ ಬಂದ ಮೇಲೆ. ಅದಕ್ಕೆ ಸದ್ಗತಿ ಅಂತಂದ್ರೆ ಅವರು. ನೋಡ್ರಿ, ತಂದೆ ತಾಯಿ ಋಣ. ತಂದೆ ತಾಯಿ ಋಣ ಅಂದರೆ ಏನು ಅಂದರೆ, ಈ ತಂದೆ ಆಸ್ತಿ ಮಾಡಿರ್ತಾನೆ, 5 ಎಕರೆನೋ 10 ಎಕರೆನೋ ಆಸ್ತಿ ಮಾಡಿರ್ತಾನೆ. ಅದನ್ನು ಮಾರಲಾರ್ದಂಗೆ ವ್ಯವಸ್ಥಿತವಾಗಿ ಅವನಿಗಿಂತ ಚೆನ್ನಾಗಿ ನಡೆಸಿ ಮತ್ತು 1 ಎಕರೆನೋ 2 ಎಕರೆನೋ ಚಲೋ ಮಾಡಿ ಊರಾಗ ಚಲೋ ಅನ್ನಿಸ್ಕೊಂಡ್ರೆ ತಂದೆ ಋಣ ತೀರ್ತದೆ. ಇದು ಮಗ ಮಾಡ್ತಕ್ಕಂಥ ಕೆಲಸ, ನಾವು ಮಾಡ್ತಕ್ಕಂಥ ಕೆಲಸ.
ತಾಯಿ ಋಣ ಅಂದರೆ ತಾಯಿಗೆ ಒಂದು ಆಸೆ ಇರ್ತದೆ, ನನ್ನ ಮನೆತನ ತುಂಬ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಒಂದು ಒಳ್ಳೆಯ ಮಗುವನ್ನು ಹೆತ್ತವ್ರ ಕಡೆ ಕೊಡಬೇಕು. ಇದು ಮಾಡ್ತಕ್ಕಂಥ ಕೆಲಸ. ಖುಷಿ ಆಗುತ್ತೆ ಅವಳಿಗೆ. ತಂದೆಗಿಂತಲೂ ಮಗು ಹುಟ್ಟಿದರೆ ಖುಷಿ ಪಡೋರು ತಾಯಿ. ಯಾಕೆಂದರೆ ಮನೆತನದ ಒಂದು ಬೆಳವಣಿಗೆ, ಬೆಳಕನ್ನು ಕಾಣ್ತಕ್ಕಂಥ ವ್ಯವಸ್ಥೆ, ಅದಕ್ಕೆ ಸದ್ಗತಿಯುಂಟು ಅಂದ್ರೆ ಅವರು. ಆಮೇಲೆ ಧರ್ಮದ ಋಣ, ದೇಶದ ಋಣ, ಇವೆಲ್ಲ ನಮಗಿರ್ತಾವೆ. ಈ ದೇಶದ ಋಣ ತೀರಿಸೋದು ಹೆಂಗೆ? ಅದು ಬೇಕಲ್ಲ, ಅದು ಹೆಂಗೆ ತೀರಿಸ್ಬೇಕ್ರಿ ಸ್ವಾಮಿಗಳೇ ಅಂತೀರಿ ನೀವು. ಈಗೆಲ್ಲ ನೀವು ವ್ಯಾಪಾರ ಮಾಡ್ತೀರಿ, ಟ್ಯಾಕ್ಸ್ ಕೊಡ್ತೀರಿಲ್ಲ, ದೇಶದ ಋಣ ಅದು. ಧರ್ಮದ ಋಣ, ಧರ್ಮದ ಋಣ ನಾವೇನು ಅಂದರೆ ನಮ್ಮದೇ ಆದ ಒಂದು ಧರ್ಮ ಇರ್ತದೆ ನಮಗೆ. ನಮ್ಮ ಮನೆಯೊಳಗೆ ಒಂದೊಂದು ಧರ್ಮದಲ್ಲಿ ಹುಟ್ಟಿರ್ತೀವಿ ನಾವು. ಆ ಧರ್ಮವನ್ನು ಆಚರಣೆ ಮಾಡೋದು ನಾವು. ಆ ಧರ್ಮವನ್ನು ಆಚರಣೆ ಮಾಡ್ಕೊತ ಹೋದರೆ ಧರ್ಮದ ಋಣ ತೀರ್ತದೆ. ಇವನ್ನು ಇಟ್ಕೊಂಡು ಹೋದರೆ ಸದ್ಗತಿಯುಂಟು ಕೇಳು ಮಗನೇ ಅಂದ್ರೆ ಅವರು. ಸದ್ಗತಿ ಅಂತಂದ್ರೆ ಮಕ್ಕಳು, ಒಳ್ಳೆಯ ಮಕ್ಕಳನ್ನು ಹೆತ್ತು ದೇಶಕ್ಕೆ, ಊರಿಗೆ, ಸಮಾಜಕ್ಕೆ ಕೊಟ್ಟರೆ ಅದು ನಿಜವಾದ ಋಣ ತೀರಿಸ್ದಂಗೆ, ದೇಶದ ಋಣ ತೀರಿಸ್ದಂಗೆ. ನಿಮ್ಮ ಜೈನರು, ಇವರು ಬೌದ್ಧರಲ್ಲಿ ಒಂದು ಪದ್ಧತಿ ಇದೆ. ಈ ಕಡೆ ನಮ್ಮ ಯಾವುದು ಟಿಬೇಟು ಆ ಕಡೆ ಒಂದು ಪದ್ಧತಿ ಇದೆ ಬೌದ್ಧರಲ್ಲಿ. ಕನಿಷ್ಠ 4 ಮಕ್ಕಳನ್ನಾರು ಹಡಿಬೇಕಂತಾರೆ ಅವರು ಬೌದ್ಧರು. ಯಾಕೆ ಅಂದರೆ ಒಂದು ಹುಟ್ಟಿದ ಹುಡುಗನಿಗೆ ದೇಶಕ್ಕೂ ಕೊಡೋದು, ಅವನ ದೇಶವನ್ನು ರಕ್ಷಣೆ ಮಾಡಬೇಕು. ದೇಶ ರಕ್ಷಣೆ ಆದರೆ ನಾವೆಲ್ಲ ಉಳಿತೀವಿ. ಈಗ ಸೈನಿಕರಿದ್ದಾರೆ, ನಮ್ಮ ಸೈನಿಕರು ಬಾರ್ಡ್ರದಾಗ ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ ನೀವು ಆರಾಮ ಆಡಾಡ್ತೀರಿ. ಇಲ್ಲದೇ ಇದ್ದರೆ ಬೇರೆ ದೇಶದವ್ರು ಬಂದು ಹೊಡ್ಕೊಂಡು ನಿಮಗೆಲ್ಲ ಒಟ್ಟು ತ್ರಾಸು ಕೊಡ್ತಾರೆ. ಅವರು ಬೇಕೇ. ಅದಕ್ಕೆ ಮೊದಲು ಹುಟ್ಟಿದ ಮಗನನ್ನು ದೇಶಕ್ಕೆ ಕೊಡ್ತಾರೆ, ಎರಡನೇ ಹುಟ್ಟಿದ ಮಗನನ್ನು ಮನೆಗೆ ಇಟ್ಕೊತಾರೆ, ಇನ್ನಿಬ್ಬರು ಮಕ್ಕಳನ್ನು ಧರ್ಮಕ್ಕೆ ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರಲ್ಲ ಅವರು. ಕನಿಷ್ಠ 3 ಇರಬೇಕು, 4 ಇರಬೇಕು. ನಾವು ಒಂದು ಹುಡುಗನ ಸಾಕಕ್ಕೆ ಹಿಂದೆ ಮುಂದೆ ಮಾಡ್ತೀವಲ್ಲ, ಸಾಕು ಮಾರಾಯ, ಏನು ಮಕ್ಕಳೇ ಬೇಡೋ ಮಾರಾಯ ಅಂತ ಕೂತ್ಕೊಂಡಿರ್ತೀವಲ್ಲ, ಕೆಟ್ಟ ಸೋಮಾರಿಗಳಾಗಿವೆ ನಾವೆಲ್ಲ. ಹಿಂದೆ ನಮ್ಮ ಜನ 12 ಮಕ್ಕಳಿಗೆ ಜನ್ಮ ಕೊಟ್ಟಾರೆ. ಆ ಕಾಲಕ್ಕೆ ರೋಡ್ ಇಲ್ಲ, ಲೈಟ್ ಇಲ್ಲ, ಇಷ್ಟೆಲ್ಲ ಆಂಬ್ಯುಲೆನ್ಸ್ ಫೆಸಿಲಿಟಿ ಇಲ್ಲ, ದವಾಖಾನಿಲ್ಲ. ಆದರೂ ಮಕ್ಕಳನ್ನು ಸಾಕಿದ್ದಾರೆ ಅವರು. ಎಷ್ಟು ಅವ್ರು ಗಟ್ಟಿರಬೇಕು ಅನ್ನೋದನ್ನು ವಿಚಾರ ಮಾಡಿದ್ದಕ್ಕೆ ನಿಮಗೆ ಉದಾಹರಣೆ ಅಂದರೆ ಅಂಬೇಡ್ಕರ್. 8 ಮಂದಿ ಅವರಲ್ಲ, ಅಷ್ಟು ಮಂದಿನೆಲ್ಲ ಅವನು ಸಾಕಿ ಅಂಬೇಡ್ಕರ್ನಂಥ ಒಬ್ಬ ವ್ಯಕ್ತಿಯನ್ನು 6ನೇನೋ 7ನೇನಾಗಿ ಹುಟ್ಟುತ್ತಾನೆ ಅವ. ಇಡೀ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಾರೆ. ನೋಡ್ರಿ ಎಂಥ ಒಂದು ಅದ್ಭುತವಾದ ಕೆಲಸಗಳಿವೆಲ್ಲ. ಅದಕ್ಕೆ ನಾವೇನಂತ ಸದ್ಗತಿ ಅಂತ ಯಾಕೆ ಹೇಳಿದರು, ಸಂಸಾರದಲ್ಲಿ ಸದ್ಗತಿ ಅಂತ ಯಾಕೆ ಹೇಳಿದರು ಅಂದರೆ, ಒಳ್ಳೆಯ ಮಕ್ಕಳನ್ನು ಕೊಡೋರು ನೀವೇ. ನಾವು ನಿಮ್ಮ ಮಠಕ್ಕೆ ಬಂದೀವಿ ಅಲ್ಲ, ನಿಮ್ಮ ಮಠಕ್ಕೆ ಬಂದೀವಲ್ಲ, ಬೈಯೋರು ಬೈತಾರೆ, ಹೊಗಳೋರು ಹೊಗಳ್ತಾರೆ, ಅವ್ರು ಕೂಡ ಕೆಲಸ ಮಾಡ್ತೀವಲ್ಲ. ಬೈಯೋರು ಮಠದಾಗ ಏನು ಕೆಲಸ ಆಗೈತೆ ಅಂತ ನೋಡ್ತಾರೆ ಅವರು. ಹೌದಪ್ಪ ಬರೋಬ್ಬರಿ ಆಗೈತೆ ಅಂತಾರೆ. ಮಠಕ್ಕೆ ಬರಲಾರ್ದವರು ಎಲ್ಲೋ ಕೂತ್ಕೊಂಡು ಬೈತಿರ್ತಾರೆ ಅವರು. ಅದು ಅವ್ರನ್ನೂ ಬೈಸ್ಕೋಬೇಕು ನಾವು. ಬೈಸ್ಕೊಂಡಾಗ ನಾವು ಮತ್ತೆ ಒಳ್ಳೆಯವ್ರು ಆಗ್ತೀವಿ. ಯಾಕೆಂದ್ರೆ ನಮಗೆ ಕಾಣಲ್ಲಲ್ಲ, ಬೈಯೋರು ಇರಬೇಕು. ಅದಕ್ಕೆ ಅವ್ರು ಹೇಳಿದರು ನಿಂದಕ್ಕೆ ನೀರೇ ರಖಿಯೇ ಅಂತ ಹೇಳಿದರು. ಅಂದರೆ ನಿಂದಕರು ಇರಬೇಕು ಅಂತ ಹೇಳಿದರು. ಅವ್ರನ್ನ ಸ್ವಾಗತ ಮಾಡಬೇಕು. ಈಗ ನಿಮ್ಮ ರಾಜಕಾರಣ ಐತಲ್ಲ, ವಿರೋಧ ಪಾರ್ಟಿ ಇರುತ್ತಿಲ್ಲ, ವಿರೋಧ ಪಾರ್ಟಿ ಇರಬೇಕು. ವಿರೋಧ ಪಾರ್ಟಿ ಇದ್ದಾಗ ಆಡಳಿತ ಪಾರ್ಟಿಗೆ ತಾಕತ್ತು ಬರ್ತದ, ಇದು ಬರೋದಿಲ್ಲ. ನಿಮಗೆ ಗೊತ್ತದ, ನೆಹರು ಗೊತ್ತಲ್ಲ, ನೆಹರು ಗೊತ್ತು, ಮೊದಲನೇ ಪ್ರಧಾನಿ ಗೊತ್ತು ನಿಮಗೆ. ಕೃಪಲಾನಿ ಅಂತ ಇದ್ದರು ಲೋಕಸಭೆ ಒಳಗೆ. ಅವರು ಮೊದಲಿಗೆಲ್ಲ ಕಾಂಗ್ರೆಸ್ನಾಗೆ ಇದ್ದವರು. ಅವ್ರು ಅದನ್ನು ಬಿಟ್ಟು ಬೇರೆ ಪಾರ್ಟಿ ಸೇರಿಕೊಂಡ್ರು. ಸೇರಿಕೊಂಡು ನಿಮ್ಮ ಬೆಂಗಳೂರಿಗೆ HAL ಅಂತ ಐತಲ್ಲ, ಗೊತ್ತಲ್ಲ, ವಿಮಾನ ತಯಾರಾಗುತ್ತಲ್ಲ, HAL ಅಂತೇಳಿ ಬೆಂಗಳೂರಾಗ ಒಂದು ಕಾರ್ಖಾನೆ ಇದೆ, ವಿಮಾನ ತಯಾರಾಗತ್ತೆ. ಅದು ಚರ್ಚೆ ನಡೀತು. ಎಲ್ಲಿ? ದಿಲ್ಲಿ ಒಳಗೆ ಚರ್ಚೆ ನಡೀತು. ನೀವು ಇಲ್ಲಿದ್ದರೆ ಅರ್ಥ ಆಗುತ್ತೆ, ಯಾವ್ದು ಮನೆಗೆ ಹೋಗಿದ್ರೆ ಅರ್ಥ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗದ ಚರ್ಚೆ ನಡೀತೈತಿ. ಆ ಕೃಪಲಾನಿ ಶಿಸ್ತಾಗಿ ಬೈತಾನ ಪ್ರಧಾನಿನ. ನಾವು ಕೇಳಿದ್ದು ಮಡ್ರಾಸ್ಗೆ ಕೊಡಲಿಲ್ಲ, ಆಂಧ್ರದವ್ರು ಕೇಳಿದ್ರು ಕೊಡಲಿಲ್ಲ, ಅಲ್ಲಿಗೂ ಕೊಡಲ್ಲ ಅಂತೀರಿ, ಇಲ್ಲಿಗೂ ಕೊಡಲ್ಲ ಅಂತೀರಿ, ಬೆಂಗಳೂರಿಗೆ ಯಾಕೆ ಹಾಕ್ತೀರಿ ನೀವು? ಇದನ್ನೆಲ್ಲ ಅವನು ಶಿಸ್ತಾಗಿ ಬೈತಾನೆ. ಮುಗಿತೈತೆ. ಮುಗಿದ ಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾರೆ. ಮಧ್ಯಾಹ್ನ ಊಟಕ್ಕೆ ಹೋದಾಗ ಹೋಗಿ ಅವನ ಟೇಬಲ್ ಮೇಲೆ ಕೂತು ನೆಹರು ಊಟ ಮಾಡ್ತಾನೆ. ಯಾರ ಟೇಬಲ್ ಮೇಲೆ?
ಕೃಪ್ಲಾನಿ ಅವನು ಎಲ್ಲಿ ಹೋಗಿ ಕೂತ್ಕೊಂಡಿದ್ದ ನೀರು ಅಲ್ಲೇ ಹೋಗಿ ಕುಂಡಿರ್ತಾನೆ. ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ. ಮುಗಿದ ಮೇಲೆ ಕೇಳ್ತಾರೆ ಹೊಸ ಮಂದಿ, ಇಲ್ಲ ಇಷ್ಟು ತನಕ ನಿಮ್ಮನ್ನು ಲೋಕಸಭೆ ಒಳಗೆ 3 ದಿವಸ ಆಯ್ತು ಬೈಯಕತ್ತೇನವ, ಮತ್ತು ಅವನ ಟೇಬಲ್ ಮೇಲೆ ಹೋಗಿ ಕೂತು ನೀವು ಊಟ ಮಾಡ್ತಿರಲ್ಲ, ಇಬ್ಬರು ಅಲ್ಲೇ ಕೂತು ಊಟ ಮಾಡ್ತಿರಲ್ಲ. ಇಲ್ಲಪ್ಪ, ಒಬ್ಬ ವಿರೋಧಿ ಪಕ್ಷದ ಬೇಕು, ನಮಗೆ ಏನು ಅನ್ನೋದು ಗೊತ್ತಾಗೋದಿಲ್ಲ, ಅವ್ರು ನಮಗಿಂತ ಚಲೋ ಸ್ಟಡಿ ಮಾಡಿರ್ತಾರೆ, ಅದು ನಾವು ಲಾಭ ಮಾಡ್ಕೋಬೇಕು. ಯಾಕೆ ಬೈತಾನೆ ಅನ್ನೋದನ್ನು ಕೇಳಿ ನಾವು ಲಾಭ ಮಾಡ್ಕೋಬೇಕು. ಅವ್ರು ಹೇಳಿದರು, ಇಲ್ಲಿ ಎನ್ವೈರನ್ಮೆಂಟ್ ಹಿಂಗದ, ಇಲ್ಲಿ ಎನ್ವೈರನ್ಮೆಂಟ್ ಹಿಂಗದ, ಅಂದ್ರೆ ವಾತಾವರಣ ಹಿಂಗದ, ಇಲ್ಲಿಗೆ ಹಿಂಗದ, ಇಲ್ಲಿಗೆ ಹಿಂಗದ, ಅದಕ್ಕೆ ನಮಗೆ ಕೊಡ್ರಿ ಅಂತ ಅವ್ರು ಹೇಳಿದರು. ಬೆಂಗಳೂರದು ಹೇಳಿದರು, ಎಲ್ಲದೂ ಹೇಳಿದರು ಖರೆ. ಆದರೆ ನಾನು ಸುಮ್ಕೆ ಇದ್ದೆ. ಆಮೇಲೆ ಉತ್ತರ ಕೊಟ್ರು ಅವರು. ಬೆಂಗಳೂರಿಗೆ ನಾನು ಯಾಕೆ HAL ಕೊಡ್ತೀನಿ ಅನ್ನೋದಕ್ಕೆ ಉತ್ತರ ಕೊಟ್ರು ಅವರು. ಆ ಕಡೆಯಿಂದ ಏನಾದರೂ ಯುದ್ಧ ಬಂತಂದ್ರೆ ಸಮುದ್ರ ದಾಟಿದ್ರೆ ಸಿಗೋದು ಮಡ್ರಾಸ, ಈ ಕಡೆಯಿಂದ ಸಮುದ್ರ ದಾಟಿದ್ರೆ ಸಿಗೋದು ಆಂಧ್ರನೇ, ಈ ಕಡೆ ಸಮುದ್ರ ದಾಟಿದ್ರೆ ಸಿಗೋದು ಗೋವಾನೇ. ಎಲ್ಲ ದೃಷ್ಟಿಯಿಂದ ಈ ಕಡೆಯಿಂದ ಸಮುದ್ರ ಇಲ್ಲ, ಈ ಕಡೆಯಿಂದ ಬರೋಕ್ಕೆ ದೂರ ಆಗುತ್ತೆ, ಯುದ್ಧ ವಿಮಾನಗಳು ಬರಲಿಕ್ಕೆ ದೂರ ಆಗುತ್ತೆ, ಈ ಕಡೆಯಿಂದ ಹತ್ತಿರ ಆಗುತ್ತೆ. ಬೆಂಗಳೂರು ಎಲ್ಲ ಕಡೆಯಿಂದಲೂ ಸೇಫು. ನಿಮ್ಮದು ಹ್ಯುಮಿಲಿಟಿ ಇದೆ, ಇದು ಸಮುದ್ರದ ಹೀಟ್ ಹೆಚ್ಚಾಗತ್ತೆ. ಇದು ಎಲ್ಲ ಕಡೆಯಿಂದಲೂ ಬೆಂಗಳೂರು ಸೇಫ್ ಐತಿ. ಈ ಸೇಫ್ ಇರೋದ್ರಿಂದ ಇವೆಲ್ಲ ಯುದ್ಧ ವಿಮಾನಗಳು ಬಂದು ಬಿದ್ದು ಒಂದು ಪಕ್ಷ ಹಾಳಾದರೂ ಇದು ಉಳಿದಿತ್ತು ನಮಗೆ. ಇದೆಲ್ಲ ಎನ್ವಿರಾನ್ಮೆಂಟ್ ಬಿಟ್ಟುಕೊಂಡು ನಾನು ಮಾಡೀನಿ ಅಂತಾನೆ ಅವಾಗೆಲ್ಲರೂ ಒಪ್ಕೋತಾರೆ. ಅದಕ್ಕೆ ಅವ್ರು ಹೇಳಿದರು, ವಿರೋಧಿ ಪಕ್ಷ ಇರಬೇಕು ಅನ್ನೋದು ಯಾಕೆ ಅಂದರೆ ಇವೆಲ್ಲ ಎನ್ವಿರಾನ್ಮೆಂಟ್ ಅವ್ರು ಕೊಡ್ತಿರ್ತಾರೆ ಮೊದಲಿಗೆಲ್ಲ, ಅದಕ್ಕೆ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳಿದರು. ಹಂಗಿದು ದೇಶದ ಋಣ ತೀರಿಸ್ತಕ್ಕಂಥ ವ್ಯವಸ್ಥೆಗಳು. ಅದಕ್ಕೆ ನಾವು ಸದ್ಗತಿ ಉಂಟು ಕೇಳು ಮಗನೇ ಅಂತ ಯಾಕೆ ಹೇಳಿದೆ ಅಂದರೆ, ಸಂಸಾರದಲ್ಲಿ ಒಳ್ಳೆ ತಾಕತ್ತದ. ಪ್ರಧಾನಿಗಳನ್ನು ಕೊಟ್ಟವರು ನೀವೇ, ವಿಜ್ಞಾನಿಗಳನ್ನು ಕೊಟ್ಟವರು ನೀವೇ, ಚಲೋ ರಾಜಕಾರಣಿಗಳನ್ನು ಕೊಟ್ಟವರು ನೀವೇ, ಲಂಚ ತಿನ್ನೋರು ಕೊಟ್ಟವರು ನೀವೇ ಅಲ್ಲ, ಇದ್ದದೇ ಹೇಳೋದ ಕೆಟ್ಟನಿದೆ. ನೀವೇ ಬೈಯೋರನ್ನು ನೀವೇ, ಎಲ್ಲ ನೀವೇ. ಅದಕ್ಕೆ ಅವ್ರು ಹೇಳಿದರು, ಸಂಸಾರದಲ್ಲಿ ಸದ್ಗತಿ. ಮಗ ಚಲೋ ಕೆಲಸ ಮಾಡಿದ, ಊರಾಗ ಎಲ್ಲ ಕಡೆ ಕೆಲಸ ಮಾಡಿದ, ಬೇಡ ನೌಕರಿಗೆ ಹೋಗಿದ್ದ, ಕೆಲಸ ಮಾಡಿದ, ಬೇಡ ಇದಕ್ಕೆ ಹೋಗಿದ್ದ, ಯುದ್ಧಕ್ಕೆ ಹೋಗಿದ್ದ, ಅಲ್ಲಿ ಚಲೋ ಕೆಲಸ ಮಾಡಿದ ಅಂದರೆ ಅಲ್ಲಿಂದ ಒಳ್ಳೆ ನ್ಯೂಸ್ಗಳು ನಿಮಗೆ ಬಂದರೆ ಎಷ್ಟು ಖುಷಿ ಆಗ್ತಿರ್ತದೆ. ಇದೇ ಮುಕ್ತಿ. ಮುಕ್ತಿ ಅಂದರೆ ಸತ್ತ ಮೇಲೆ ಸಿಗೋದಿಲ್ಲ. ನಮ್ಮವರು ಶರಣರು ಸತ್ತ ಮೇಲೆ ಮುಕ್ತಿಯನ್ನು ಹೇಳಲೇ ಇಲ್ಲ. ಅವರು ತಾನು ಹೋಗಿ ನಾವು ಪಿಂಡ ಬಿಟ್ಟು ಬರ್ತೀವಿ, ಏನೇನೋ ಬಿಟ್ಟು ಬರ್ತೀವಿ. ಅವ್ರು ಹೋದವ್ರು ನೋಡ್ತಾರೇನು? ಈಗ ಯಾರ ತೀರ್ಕೊಂಡಾಗ ಬಂದು ಮಾಲ ಹಾಕ್ತೀರಿ, ಇದ್ದಾಗ ಮಗ ಏನು ಮಾಡಿದವ ಅಂತ ಬೈತಿರ್ತೀವಿ. ಅಲ್ಲಿ ಆ ಮಾಲ ಹಾಕೋದು ಬೇರೆ, ಇಲ್ಲಿ ಬಂದು ಮಾಲ ಅವ್ನು ನೋಡೋಂಗಿಲ್ಲಲ್ಲ, ಎಷ್ಟು ಮಾಲ ಹಾಕಿದ್ರು ನೋಡೋಂಗಿಲ್ಲ, ಅದು ಹಾಕೋದೇ ಇಲ್ಲ ಅಂತಂತಾರೆ ಅವ್ರು. ಅದಕ್ಕೆ ಹಂಗೆ ನಾವು ಅದನ್ನು ಮಾಡ್ತೀವಿ, ನಾವು ಅದನ್ನು ಮಾಡೋದಿಲ್ಲ. ಇದ್ದಾಗ ಅವ್ನು ಒಳ್ಳೆ ಕೆಲಸ ಮಾಡಿದ್ರು ಚಲೋ ಅಂದ್ರೆ ಮತ್ತೊಟ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಅದು ನಾವು ತೊಗೊಳೋದು, ಮನುಷ್ಯನ ಕಡೆಯಿಂದ ಉಪಯೋಗವನ್ನು ತೊಗೊಳೋದು. ಆರ್ಥಿಕವಾಗಿ ಬೆಳಿಬೇಕು, ಬೆಳೆದು ಮನೆಯನ್ನು ಕಟ್ಟಿಕೊಳ್ಬೇಕು, ಅದರ ಜೊತೆಗೆ ಸಮಾಜಕ್ಕೂ ಒಳ್ಳೆ ಕೆಲಸ ಮಾಡಬೇಕು. ಅಂದಾಗ ನಮಗೆ ಋಣಗಳನ್ನು ತೀರಿಸಿದಂಥ ವ್ಯವಸ್ಥೆ ಬರ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ಸಂಸಾರದಲ್ಲಿ ಸದ್ಗತಿಯುಂಟು ಕೇಳು ಮಗನೇ ಅಂದ್ರೆ ಅವರು. ನೋಡಿ, ಒಂದು ಸಾಲು ಸುಮ್ಕೆ ಕೂತು ನೀವು ವಿಚಾರ ಮಾಡಿದರೆ ಮನುಷ್ಯನಿಗೆ ಎಷ್ಟು ಹತ್ತಿರವಾದ ಮಾತುಗಳನ್ನು ಹೇಳ್ತಾನೆ ನಾವು. ಸದ್ಗತಿ ಅಂತಂದ್ರೆ ಹೋದ ಮೇಲೆ ಸಿಗೋದಿಲ್ಲ ತಮ್ಮ, ಇದ್ದಾಗ ಒಳ್ಳೆ ಕೆಲಸ ಮಾಡು. ಕಟ್ಟು, ಮನೆ ಚಲೋ ಕಟ್ಟಿದೆಯಾ ಕಟ್ಟು, ಬಂದ್ರಲ್ಲ ಅವ್ರಿಗೆ ಚಹಾ ಕೊಡು, ಊಟ ಕೊಡು. ಎಲ್ಲರೂ ಅಂತಾರೆ ಅಡಿಗೆಟ್ ಚಲೋ ಇತ್ತವ ಮಾರ, ಮನೆ ಎಡ್ ಚಲೋ ಇತ್ತಂತ ಯಾರನ್ನಲ್ಲ. ಯಾಕೆ? ಅದಕ್ಕೆ ಹೇಳ್ತಾರೆ ಅವರು, ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ಅಂತಾರೆ ಅವರು. ತೃಪ್ತಿ ಆಗೋದು ಎಲ್ಲಿ ಅಂದರೆ ಚಂದ ಮನೆ ಕಟ್ಟಿಸಿ ನೋಡಿದ್ರೆ ಅಂತೀವಿ, ಹೋಗ್ತೀವಿ. ಅಗದಿ ಆನಂದವಾಗಿರ್ಬೇಕು ಅಂತಂದ್ರೆ ಊಟ ಚೆನ್ನಾಗಿ ಆಗಬೇಕು. ಊಟ ಚೆನ್ನಾಗಿ ಆತಂದ್ರೆ ಮಸ್ತ್. ಲಗ್ನಕ್ಕೆ ಹೋಗಿರ್ತಿಲ್ಲ, ಮಸ್ತ್ ಡೆಕೋರೇಷನ್ ಮಾಡಿರ್ತಾರೆ, ಏನು ಅಗದಿ ನೋಡೋಕೆ ಅಗದಿ ಚಂದ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಊಟ ಆದಮೇಲೆ ಏನಂತೀರಿ? ಅವತ್ತು ಡೆಕೋರೇಷನ್ ಮಾಡಿದ್ದು ಹೋತು. ಏನು ಊಟನೋ ಮಾರ, ಕೈ ಗಮಾಸತ್ ನೋಡು, ತುಪ್ಪ ಎಷ್ಟು ಮಾರ, ಎಷ್ಟು ಚಂದದ ಅಂದರೆ ಅನ್ನಪೂರ್ಣೆ ಅಂತ ಅದಕ್ಕೆ ಹೆಸರಿಟ್ರು. ನಿಜವಾದ ತೃಪ್ತಿ ಆಗೋದು ಅಲ್ಲಿ. ಅದಕ್ಕೆ ಅವ್ರು ಹೇಳಿದರು, ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ಅಂದ್ರೆ ಅವರು. ಶಂಕರ ಅಂದ್ರೆ ದೇವರು, ಶಿವ. ನೋಡಿದಿರಿ
ನೋಡಿದ್ರಿ ಶಿವನ? ನೋಡಿಲ್ಲ? ನಾವು ನೋಡಿವೋ, ಶಿವನ್ ನೋಡಿವಿ, ಪಾರ್ವತಿ ನೋಡಿವಿ, ಷಣ್ಮುಖ ನೋಡಿವಿ, ಗಣಪತಿ ನೋಡಿವಿ, ಎಲ್ಲ ಕೂತಾವಲ್ಲ ಇವೆಲ್ಲ ಶಿವ, ಅಲ್ಲಿ ಕೂತಾವಲ್ಲ ಎಲ್ಲ ಪಾರ್ವತಿ, ಇಲ್ಲಿ ಕೂತಾವಲ್ಲ ಸಣ್ಣವೆಲ್ಲ ಇವೆಲ್ಲ ಗಣಪತಿ, ಷಣ್ಮುಖ, ಇವರೆಲ್ಲ ಅದನ್ನು ಅವ್ರು ಹೇಳಿದ್ದು, ನಾನು ಹೇಳಿದ್ದು ಶ್ಲೋಕದಾಗ ಅದನ್ನು ಹೇಳ್ಯಾರ ಅವ್ರು, ಮೊದಲಿಗೆ ಹೇಳ್ಯಾರ, ನಾ ಹೇಳಿಲ್ಲ ಅದನ್ನು. ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತತ್ತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಮೇತಿ ಅಂದ್ರೆ ಅವರು ಶಿವ ಕಾಣೋದಿಲ್ಲ, ವಿಷ್ಣು ಕಾಣೋದಿಲ್ಲ, ಹನುಮಂತ ಕಾಣೋದಿಲ್ಲ, ಲಿಂಗದಾಗ ಶಿವ ಕಾಣೋದಿಲ್ಲ, ಪಾರ್ವತಿ ಶಿವನೇ ಇಲ್ಲ, ಪಾರ್ವತಿ ಕಂಡಾಳ? ಕಾಣಲ್ಲ. ಮರುಗುಬಾಯಿ ಇದ್ದಾಳ? ಎಷ್ಟು ಮಂದಿ ಕಂಡಾಳ? ಕಾಣಲ್ಲ. ಆಕಿ ಹೆಸರಲ್ಲಿ ಹುಡಿ ತುಂಬ್ತೀರಿ, ಹೌದಿಲ್ಲ? ಹುಡಿ ತುಂಬ್ತೀರಿ ಅಂದ್ರೆ ಆಕಿ ಹೆಸರಲ್ಲಿ ಹುಡಿ ತುಂಬ್ತೀರಿ, ಆಕೆಗೆ ಹೋಳಿಗೆ ಮಾಡ್ತೀರಿ ಅಲ್ಲ, ಆಕೆಗೆ ಸೀರೆ ಉಡಿಸ್ತೀರಿ. ಎಷ್ಟು ರೂಪಾಯಿಂದ ಅದ? ನಿಮಗೆ ಎಷ್ಟು ರೂಪಾಯಿಂದು? ಯಾಕೆ ಅಂದರೆ ಮಾತಾಡಲ್ಲ, ಏನೂ ಕೇಳಲ್ಲ. ಕೇಳೋರು ಯಾರು ಅಂದ್ರೆ ಮಾತಾಡೋ ದೇವಿಗಳು, ಮಾತಾಡೋ ದೇವರು. ಇವೇನು ಶಿವನ ಸ್ವರೂಪದಲ್ಲ, ನೀವೆಲ್ಲ ಮಾತಾಡೋ ದೇವ್ರು. ನಿಮಗೂ ಆಯರ್ ಮಾಡ್ತಾರಿಲ್ಲ? ಲಗ್ನದಾಗ ಆಯರ್ ಮಾಡ್ತಾರಿಲ್ಲ? ಯಾಕೆ ಒಂದು ಮೂರ್ತಿ ಫೋಟೋ ಇಟ್ಟು ಅದಕ್ಕೆ ಆಯರ್ ಮಾಡ್ಬೇಕು? ನಿಮಗೆ ಯಾಕೆ ಮಾಡ್ತಾರೆ? ಅದನ್ನು ಹೇಳ್ತಾರೆ ಅವರು ಶ್ಲೋಕದಾಗ, ಅದನ್ನು ಹೇಳ್ತಾರೆ ಅವರು. ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ಅಂದ್ರೆ ಅವರು. ಮೊದಲೆಲ್ಲ ಇತ್ತು ಈ ವಾಸ್ತುಶಾಂತಿ ಒಳಗೆ, ಲಗ್ನದಾಗ ಕೆಳಗೆ ಕೂತು ಊಟ ಮಾಡ್ತಿದ್ರು. ಎಲ್ಲರೂ ಮೊದಲನೇ ಪಂಕ್ತಿ ಕೂತ ಮೇಲೆ ಈ ಸ್ವಾಮಿಗಳು ಬಂದು ಈ ಮಂತ್ರ ಅಂತಿದ್ರು. ಮನೆಯವರು ನಮಸ್ಕಾರ ಹಾಕಬೇಕು. ಈಗ ನಮ್ಮ ಮಠದಾಗ ಐತಿ, ಮೊದಲನೇ ಪಂಕ್ತಿಗೆ ನಮ್ಮ ಮಠದಾಗ ಐತಿ, ಇವತ್ತು ನೋಡಿರ್ಬೇಕಾರೆ. ಯಾಕೆ ನಮಸ್ಕಾರ ಹಾಕಬೇಕು ಅಂದರೆ ಸಮಾಜವೇ ದೇವರು, ಕೂತೋರೆಲ್ಲ ದೇವರ ಸ್ವರೂಪಿಗಳು. ನೀವು ಆನಂದವಾಗಿ ಊಟ ಮಾಡಿದ್ರಿ ಅಂದರೆ ಶಿವನಿಗೆ ಮುಟ್ಟಿತು ಅಂತ ಹೇಳಿದ್ರು ಅವರು. ಶಿವ ಊಟ ಮಾಡೋದಿಲ್ಲ, ಪಾರ್ವತಿ ಊಟ ಮಾಡೋದಿಲ್ಲ. ಪಾರ್ವತಿ ಸ್ವರೂಪಗಳು ಹೆಣ್ಮಕ್ಳು, ಶಿವನ ಸ್ವರೂಪಗಳು ಗಂಡು ಮಕ್ಕಳು. ಅದಕ್ಕೆ ನಿಮ್ಮಲ್ಲಿ ನೀವೇನಂತೀರಿ? ಲಗ್ನದಾಗ ಲಗ್ನ ಆಗಿರಲ್ಲ? ಲಗ್ನ ಆಗಿರಿ ಖರೆ ಹೇಳ್ರಿ. ಅಳಿಯನ್ ಪಾದ ಪೂಜೆ ಮಾಡ್ಕೋತಾರಿಲ್ಲ? ಅಳಿಯ ದೇವ್ರು ಅಂತಿರೋ, ಮಾವ ದೇವ್ರು ಅಂತಿರೋ? ಇಲ್ಲೇ ಇದು ನೋಡೋದು. ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ. ಅಳಿಯ ದೇವರು ಅಂದ್ರೆ ಅವರು ಎಷ್ಟು ಚಂದ ಅಂದ್ರೆ ಮನುಷ್ಯನನ್ನೇ ದೇವರನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಅದು. ಅವ ಹಿರಿಯ ಇರ್ತಾನ, ಯಾರು? ಮಾವ. ಅಳಿಯನ ಪಾದ ಪೂಜೆ ಮಾಡ್ಕೋತಾನ. ಯಾಕೆ ಮಾಡ್ಕೋತಾನ? ಅದನ್ನು ಕೇಳಬೇಡ್ರಿ ಜನ, ಸುಮ್ಮನೆ ಬಿಡ್ರಿ. ನಮ್ಗೆ ಆ ಕಡೆ ಜಾಸ್ತಿ ಯಾಕೆ ಸಿಗಾಕೊಂಡ್ರಿ ನಾವು ಬಂದಿಲ್ಲ. ಎಷ್ಟು ಚಂದ ನಿಮ್ಮಲ್ಲಿ ಪದ್ಧತಿಗಳು ಎಷ್ಟು ಚಂದ ಇಟ್ಟಾರ. ಅಳಿಯ ದೇವ್ರು ಅಂದ್ರೆ ಅವನ ಅಳಿಯನ ಮೊದಲು ಪಾದ ಪೂಜೆ ಮಾಡ್ಕೋಬೇಕು. ಇಲ್ಲಿವರೆಗೆ ತಮ್ಮ 2 ಭುಜ ಇದ್ದೆ, ನೀನು ಹೆಂಗೆ ಬೇಕು ಹಂಗೆ ಅಡ್ಡಾಡ್ತಿದ್ದೆ. ಹಂಗೆ ಅಡ್ಡಾಡಕ್ಕೆ ಬರೋದಿಲ್ಲ. ಮುಂದೆ ನನ್ನ ಮಗಳನ್ನು ಕೊಡ್ತೀನಿ, ಕೊಡಬೇಕಾದ್ರೆ ನಿನಗೆ ಹಂಗೆ ಕೊಡೋದಿಲ್ಲ, ನನ್ನ ಸ್ವರೂಪವನ್ನು ಮಾಡಿಕೊಡ್ತೀನಿ. ಎಷ್ಟು ಅದ್ಭುತವಾದ ಒಂದು ಕಲ್ಪನೆ ನೋಡ್ರಿ. ಹಿರಿಯನಿದ್ದವನು ಕಿರಿಯನ ಪಾದ ಪೂಜೆ ಮಾಡ್ಕೊತಾನೆ ಅಂದರೆ ನನ್ನ ಸ್ವರೂಪವನ್ನು ಮಾಡಿಕೊಡ್ತೀನಿ, ಜವಾಬ್ದಾರಿಯನ್ನು ಕೊಡ್ಲಿಕ್ಕೆ ಹತ್ತಿದ್ದೀನಿ. ಮೊದಲಿನಂಗೆ ಯಾವ ಬೇಕು ಹಂಗೆ ಅಡ್ಡಾಡಕ್ಕೆ ಹೋಗಿಲ್ಲ. ರಾತ್ರಿ ಎಲ್ಲಿದ್ದರು 8-9 ಗಂಟೆ ಒಳಗೆ ಮನೆಗೆ ಬರಬೇಕು, 12-1 ಗಂಟೆ ತನಕ ಅಡ್ಡಾಡಂಗಿಲ್ಲ ಅಲ್ಲ. ಎಷ್ಟು ಚಂದ ಪದ್ಧತಿಗಳು ನೋಡ್ರಿ, ಸಂಸ್ಕಾರ ಎಷ್ಟು ಚಂದದ ಇಲ್ಲೆಲ್ಲ. ಅದರಿಂದ ಮನೆ ಉಳಿತದೆ, ಹೆಣ್ಮಗಳಿಗೆ ಚಲೋ ಆಗ್ತದೆ, ನಿನ್ನ ಮನೆತನಕ್ಕೆ ಹೆಸರು ಬರ್ತದೆ. ಅದಕ್ಕೆ ಅವರು ಅದನ್ನು ಪದ್ಧತಿಗಳನ್ನು ಮಾಡಿ ಆಮೇಲೆ ಅವನಿಗೆ ಲಗ್ನದ ಎಲ್ಲ ಕೆಲಸಗಳು ಆಮೇಲೆ ಆಗ್ತಾವೆ. ಆಮೇಲೆ ಮತ್ತೊಂದು ಹೇಳಿಸ್ತಾರೆ ಅವರು. ಏನು ಹೇಳಿಸ್ತಾರೆ? ಅದೇನು ಕೇಳಬೇಡ್ರ ಜನ, ನಾವು ಅದು ಇದ್ರಾಗೆ ಇರ್ತೀವಲ್ಲ ಒಟ್ಟು. ನೀವು ಅದನ್ನೇ ಕೇಳಬೇಡ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಅಂತಾರೆ ನೋಡ್ರಿ. ಎಷ್ಟು ಚಂದ ಇರ್ತಾರೆ ನೋಡ್ರಿ, ಸಂಸ್ಕಾರಗಳು ಎಷ್ಟು ಚಂದ ಇರ್ತಾರೆ. ನಾತಿ ಚರಾಮಿ, ಇವುಗಳನ್ನು ಬಿಟ್ಟು ನಾನು ಮುಂದೆ ಹೋಗುವುದಿಲ್ಲ. ಯಾಕೆ ಅಂದರೆ ಗಂಡಗೂ ಹೇಳಿಸ್ತಾರೆ, ಹೆಂಡತಿಗೂ ಹೇಳಿಸ್ತಾರೆ. ಅಂದರೆ ಧರ್ಮದಿಂದ
ಇಬ್ಬರೂ ಕೂಡಿ ಮಾತಾಡಿಕೊಂಡು ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡ್ತೀವಿ. ಧರ್ಮೇಚ ಮಂಗೆ ಇರ್ಬೇಕು ಬಿಟ್ಟು ಧರ್ಮೇಚ ಅರ್ಥೇಚ, ಅರ್ಥ ಅಂದ್ರೆ ಹಣ. ಮನೆಯೊಳಗೆ ಕೂತ್ಕೊಂಡು ರಾತ್ರಿ ನಾವು ಮಾತಾಡ್ಕೋಬೇಕು ಗಂಡ ಹೆಂಡತಿ, ಏನೇನು ಕೆಲಸ ಆಗಿದೆ, ಏನಾಗಿದೆ, ಎಷ್ಟು ರೊಕ್ಕದ, ಏನೇನು ಮಾಡಕತ್ತೀವಿ, ಎಲ್ಲೆಲ್ಲಿ ಮಾಡಕತ್ತೀವಿ. ನಿಮಗೆ ಎಷ್ಟು ಜವಾಬ್ದಾರಿ ಇರ್ತದೋ ಹೆಣ್ಮಗಳಿಗೂ ಅಷ್ಟೇ ಜವಾಬ್ದಾರಿ ಇರ್ತದೆ. ಮನೆ ನಡೆಸೋರು ಅವರು, ತಂದು ಹಾಕೋರು ನೀವು. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ನಿಮಗೆ ಗೊತ್ತಿಲ್ಲಾರ್ದೆ ಎಷ್ಟು ಉಳಿಸ್ಬೇಕು ಅಲ್ಲ. ನಿಮಗೆ ಗೊತ್ತಿಲ್ಲಾರ್ದೆ ಉಳಿಸಿರ್ತಾರೆ ಅವರು. ಅದು ಉಳಿಸಿದ್ದನ್ನು ನಿಮಗೆ ಸಂದರ್ಭ ಬಂದಾಗ ನಿಮಗೆ ಕೊಡ್ತಾರೆ ಹೊಳ್ಳಿ. ಇದು ತಾಯಂದ್ರೆ ಭಾಳ. ಅದಕ್ಕೆ ನಾ ಹೇಳೋದು ಸಂಸಾರದಲ್ಲಿ ಸದ್ಗತಿಯುಂಟು ಕೇಳು ಮಗನೇ ಅಂತ ಹೇಳಿ. ಹಂಗೆ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ಮನೆ ಉಳಿತಿದೆ. ಅದಕ್ಕೆ ಸಂಸಾರ ಭಾಳ ದೊಡ್ಡದು ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೆ ಹೇಳ್ತೀವಿ ನಾವು. ಆ ದೃಷ್ಟಿಯಲ್ಲಿ ಮನೆಯನ್ನು ಕೂತ್ಕೊಂಡು ನಾವು ಮಾತ್ರ ಧರ್ಮೇಚ ಅಂದರೆ ಧರ್ಮವನ್ನು ಆಚರಣೆ ಮಾಡೋದು. ಅರ್ಥೇಚ ರೊಕ್ಕದಲ್ಲಿಯೂ ಸಹಿತ ಸಮಪಾಲನ್ನು ಹಂಚಿಕೊಂಡು ಬದುಕೋದು. ಕಾಮೇಚ ಅಂತಂದರೆ ಇಚ್ಛೆಗಳು. ನಮಗೆ ಹೊಲವನ್ನು ಎಷ್ಟು ಚೆನ್ನಾಗಿ ಮಾಡಬೇಕು, ಏನು ಉತ್ಪನ್ನ ತೆಗಿಬೇಕು, ಏನಿದು ಬೇಕು, ಎಂಥ ಮಕ್ಕಳು ಬೇಕು, ಮಕ್ಕಳಿಗೆ ಏನು ಶಿಕ್ಷಣ ಕೊಡಬೇಕು, ಅವ್ರನ್ನ ಯಾವ ರೀತಿ ಸಮಾಜ ದೇಶ ಧರ್ಮ ನೋಡ್ಕೊಂಡು ಹೋಗಿ ಮಾಡಬೇಕು, ಇದನ್ನು ಎಲ್ಲ ಕೊಡ್ತಕ್ಕಂಥ ಇಚ್ಛೆ ಮೂರೂ ನಿಮ್ಮಲ್ಲಿದ್ದಾವೆ. ಅದಕ್ಕೆ ಇಬ್ಬರೂ ಚೆನ್ನಾಗಿ ಕೂಡಿ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಾತಿ ಚರಾಮಿ, ಅದು ಮೂರನ್ನು ಬಿಟ್ಟು ನಾವು ಹೋಗೋದಿಲ್ಲ, ಇಬ್ಬರೂ ಚೆಂದ ಮಾಡ್ಕೊಂಡು ಹೋಗ್ತೀವಿ ಅಂತ ಅದನ್ನು ಹೇಳಿ ನಂತರ ಧಾರೆ ಏರ್ಕೊಡ್ತಕ್ಕಂಥ ವ್ಯವಸ್ಥೆಗಳದಾವೆಲ್ಲ. ಎಷ್ಟು ಚಂದ ನಿಮ್ಮ ಸಂಸ್ಕಾರಗಳು ಎಷ್ಟು ಚಂದ ಅದಾವೆ. ನಮಗೂ ಹಂಗೆ ಇದಾವೆ. ನಮಗೂ ಪಟ್ಟಾಧಿಕಾರ ಆಗ್ಬೇಕಾದ್ರೆ ನಮಗೂ ಇವೆಲ್ಲ ಇರ್ತಾವೆ. ಸಮಾಜದಿಂದ ಇದನ್ನು ತೊಗೊತಾರೆ ಅವರು ಏನೋ. ಯಾಕೆಂದ್ರೆ ನಾವು ಮನೆ ಬಿಟ್ಟು ಬಂದಿರ್ತೀವಿ, ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಅಣ್ಣ ತಮ್ಮನ ಬಿಟ್ಟು ಬಂದಿರ್ತೀವಿ. ಅದಕ್ಕೆ ಇವ್ರನ್ನ ನಾವು ಸಾಕ್ತೀವಿ ಅಂಥೇಳಿ ಭಕ್ತರಾದವರು ವಚನ ಕೊಡಬೇಕು ನಮಗೆ. ಅವ್ರು ನಮ್ಮ ಗುರುಗಳು ಇರ್ತಾರೆ, ಆ ಗುರುಗಳಿಗೆ ಅವ್ರು ವಚನ ಕೊಡಬೇಕು. ಆಮೇಲೆ ನಮ್ಮಿಂದ ತಗೋತಾರೆ. ಈ ಸಮಾಜವನ್ನು ನೋಡ್ಕೊಂಡು ಹೋಗ್ತೇನೆ, ಮಠವನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತೇನೆ, ಆರ್ಥಿಕತೆಯನ್ನು ಭಾಳ ಚಲೋ ಮಾಡ್ಕೊಂಡು ಹೋಗ್ತೇನೆ ಅಂಥೇಳಿ ನಾವು ಅದನ್ನು ಅವರಿಗೆ ಸಮಾಜಕ್ಕೆ ನಾವು ಅದನ್ನು ಇದು ಮಾತು ಕೊಡಬೇಕು. ಎರಡೂ ಆದಾಗ ಮುಂದೆ ಪಟ್ಟಾಧಿಕಾರ ಚಾಲು ಆಗ್ತಾವೆ. ಎಲ್ಲ ಕಡೆಗೂ ಆ ವ್ಯವಸ್ಥೆಗಳದಾವೆ. ನಾವು ಅದನ್ನು ಅರ್ಥ ಮಾಡ್ಕೊಳೋದಿಲ್ಲ. ಸುಮ್ಕೆ ನೀವು ನಮ್ಮನ್ನು ಬೈಯೋದು, ನಾವು ನಿಮ್ಮನ್ನು ಬೈಯೋದು, ಹೆಂಡತಿ ಬೈಯೋದು, ಗಂಡನ ಬೈಯೋದು, ಮಕ್ಕಳು ಬೈಯೋದು, ಇದ್ರಾಗ ಹೊಂಟೀವಿ ನಾವೆಲ್ಲ ಒಟ್ಟು ಅಲ್ಲ. ಅದು ಆ ಪದ್ಧತಿ ಪ್ರಕಾರ ಸ್ವಲ್ಪ ನಾವು ಎಂಟಾಣಿ ನಾವು ಮಾಡ್ಕೊಂಡು ಹೋದ್ರೆ ಮನೆ ಎಂದೂ ಫೇಲ್ ಆಗೋದಿಲ್ಲ. ಅಷ್ಟು ಚಲೋ ವ್ಯವಸ್ಥೆಯನ್ನು ನಮ್ಮ ಧರ್ಮಗಳಲ್ಲಿ ಸಂಸ್ಕಾರವನ್ನು ಇಟ್ಟು ಹೋಗ್ಯಾರ ಅವರೆಲ್ಲ ಒಟ್ಟು. ಅದನ್ನು ಅವ್ರು ಹೇಳಿರ್ತಾರೆ, ಅವರೆಲ್ಲ ಲಗ್ನ ಮಾಡ್ಬೇಕಾರೆಲ್ಲ ಹೇಳಿರ್ತಾರೆ. ನಮ್ಮ ವ್ಯವಸ್ಥೆ ಕಡೆಗೆ ಒಂದು ತಲೆ ಇರ್ತದೆ, ಮಂದಿ ಕಡೆಗೆ ಒಂದು ತಲೆ ಇರ್ತದೆ, ಅರ್ಧಂಬರ್ಧ ಹೆಣ್ಣಿನ ಕಡೆಗೆ ಇರ್ತದೆ, ಹೆಣ್ಣು ಗಂಡಿನ ಕಡೆಗೆ ಇರ್ತದೆ. ನಮ್ಮ ಕಡೆಯವ್ರು ಬಂದರು, ನಿಮ್ಮ ಕಡೆಯವ್ರು ಬಂದರು, ವ್ಯವಸ್ಥೆ ಆಯ್ತೋ ಇಲ್ಲೋ, ಈ ಕಡೆ ವ್ಯವಸ್ಥೆ ಇರ್ತಾವೆ. ಇವು ಎಲ್ಲ ನಮ್ಮ ಧರ್ಮವನ್ನು ಮರೆಸ್ತಾವೆಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡಾಗ ಮನೆ ದೇವಾಲಯ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಮನೆ ಗ್ರಂಥಾಲಯವಾಗಬೇಕಂತಾರೆ ಅವ್ರು. ಗ್ರಂಥಾಲಯ ಅಂದರೆ ಪುಸ್ತಕ, ಒಳ್ಳೆಯ ಪುಸ್ತಕಗಳು ಮನೆ ಒಳಗೆ ಇರಬೇಕು, ಕಪಾಟ್ನಾಗ ಇರಬೇಕು. ನಿಮ್ಮ ರಾಜ್ಯವನ್ನು ಆಳಿದವರು ಯಾರವರು, ಹಂಪಿ ವಿಜಯನಗರದ ಅರಸರು. ಅವರ ರಾಜನ ಮನೆ ಮುಂದೆ ಅದಕ್ಕೊಂದು ಕಪಾಟೆ ಮಾಡಿದ್ದವು. ಅಂದರೆ ಎಲ್ಲ ಧರ್ಮಗಳ ಗ್ರಂಥಗಳನ್ನು ಇಟ್ಟಿದ್ದವು. ಅಂದ್ರೆ ಆ ಗ್ರಂಥಗಳನ್ನು ನೋಡ್ರಿ ನೀವು ಅಂಥೇಳಿ, ಬಂದವರು ನೋಡ್ರಿ ಅಂಥೇಳಿ. JH ಪಟೇಲ್ ಅಂತಿದ್ದರು, ಮುಖ್ಯಮಂತ್ರಿ ಇದ್ದರು. ಎಲ್ಲ ಶಾಸಕರಿಗೆ ಎಲ್ಲ ಮಂತ್ರಿಗಳಿಗೆ ಲೋಹಿಯ ಪುಸ್ತಕಗಳನ್ನು ಒಂದೊಂದು ಸಟ್ಟ ಕೊಟ್ಟರು. ಅವರು ಖಾಲಿ ರಾತ್ರಿ ಹರಟಿ ಹೊಡಿಬೇಡ್ರು, ಓದ್ರು ಅಂತ ಹೇಳ್ತಿದ್ರು. ಅಷ್ಟು ಅವರು ಓದಿದ್ರು, ಅಷ್ಟೆಲ್ಲ ಓದಿದ್ರು. ಯಾಕಂದರೆ ಓದೋದ್ರಿಂದ ಮನಸ್ಸು ಭಾಳ ವಿಶಾಲ ಆಗ್ತದೆ. ಅದಕ್ಕೆ ಮನೆಯೊಳಗೆ ಒಳ್ಳೆಯ ಪುಸ್ತಕಗಳು ಇರಬೇಕಂತಾರೆ ಅವರು. ಮನೆ ಗ್ರಂಥಾಲಯ. ಆಮೇಲೆ ಮನೆ ಮಂತ್ರಾಲಯ ಅಂತಾರೆ ಅವರು. ಮಂತ್ರಾಲಯ ಅಂದರೆ ಈಟ ತನಕ ಹೇಳಿ ನಾನು. ಮಂತ್ರಾಲಯ ಅಂದ್ರೇನು? ಆ ಮಂತ್ರಾಲಯ ಅಲ್ಲ. ರಾತ್ರಿ ಕೂತ್ಕೊಂಡು ಬೆಳಗಿನಿಂದ ಸಾಯಂಕಾಲ ತನಕ ನಾವು ಏನು ಮಾಡೀವಿ ಮತ್ತು ಮುಂದೆ ನಾಳೆಗೆ ಏನು ಮಾಡೋದಿದೆ ಅನ್ನೋದನ್ನು ಗಂಡ ಹೆಂಡತಿ ಕೂತ್ಕೊಂಡು ವಿಚಾರ ಮಾಡಿರಿ ಅಂತಾರೆ ಅವು. ಅಂದರೆ ಇದಕ್ಕೆ ಮನೆ ಮಂತ್ರಾಲಯ. ಇವಾಗಿ ಚಲೋ ಮನೆ ಉತ್ಪನ್ನ ಆಯ್ತು ಅಂದ್ರೆ ಮನೆ ದೇವಾಲಯ. ಎಲ್ಲೈತಿ ದೇವರು? ದೇವ್ರು ಎಲ್ಲೈತಿ? ಮನೆಯಾಗೆ ಇದಾವೆ.
ಹಿಡ್ಕೊಂಡು ಹೊರ್ತೀವಿ ನಾವೆಲ್ಲ. ನೀವು ದೇವರಾಗೋ ಸಲುವಾಗಿ ಇಷ್ಟೆಲ್ಲ ಮಾಡಿದ್ರು. ಅದಕ್ಕೆ ಸತ್ಸಂಗ ಅಂತ ಹೆಸರಿಟ್ಟಿಲ್ಲ. ಸತ್ ಅಂದ್ರೆ ಒಳ್ಳೆಯದು, ಸಂಘ ಅಂದ್ರೆ ಕೂಡಿರೋದು. ಸತ್ಸಂಗ ಅಂದ್ರೆ ಅದ್ರಾಗ ಒಡೆದು ಎಡ್ಡೆಡ್ ಆಗ್ತಾವೆ. ಆ ಸತ್ಸಂಗದ ಅರ್ಥನೇ ಗೊತ್ತಾಗಲ್ಲ ನಮಗೆ. ಅಂದರೆ ಎಷ್ಟು ನಮ್ಮ ಮನಸ್ಸುಗಳು ಕೆಡ್ತಾ ಇದ್ದಾರಲ್ಲ ಒಟ್ಟು. ಅದಕ್ಕೆ ಒಂದು ಒಳ್ಳೆಯದನ್ನು ಮನೆಯನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಕಟ್ಟೋದ್ರ ಜೊತೆಗೆ ಸುತ್ತ ಅಗದಿ ನಿಮ್ಮಂಥವರೆಲ್ಲ ಬಂದರು ಕುಂಡ್ರಕ್ಕೆ ಮಾಡೋಕೆ, ಇಂಥ ಒಂದು ಸತ್ಸಂಗ ಮಾಡೋಕ್ಕೆ, ಒಂದು ಕಾರ್ಯಕ್ರಮಕ್ಕೆ ಈ ಕಡೆಗೂ ಕಾಣಬೇಕು, ಈ ಕಡೆಗೂ ಕಾಣಬೇಕು. ಚಲೋ ಮಾಡ್ಯಾರ, ಐಡಿಯಾ ಎಲ್ಲ ಭಾಳ ಚಲೋ ಮಾಡ್ಯಾರ. ಮನೆ ಈ ರೀತಿ ಇರಬೇಕು ಅನ್ನೋದನ್ನು ಭಾಳ ವ್ಯವಸ್ಥಿತವಾಗಿ ಅದನ್ನು ಕಟ್ಟಿದ್ದಾರೆ. ಪಾಟೀಲ್ ಭಾಳ ಚಲೋ, ರವಿ ಪಾಟೀಲ್ ಚಲೋ ಕಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಬಂದಿರಿ. ನೀವು ನಮ್ಮ ಸಲುವಾಗಿ ಬಂದಿಲ್ಲ ಅನ್ನೋದು ಗೊತ್ತೈತಿ.